ಇದಾದ ನಂತರ ಇದೀಗ ಸುದ್ದಿಗೋಷ್ಠಿಯನ್ನು ನಡೆಸೋರಿದ್ದಾರೆ ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್. ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್. ಇನ್ನೇನು ಕೆಲ ಕ್ಷಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡೋರಿದ್ದಾರೆ. ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೇನು ಕೆಲ ಕ್ಷಣದಲ್ಲಿ. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಹೌದು, ಸಿಎಲ್ಪಿ ಸಭೆಯಲ್ಲಿ ಬಹಳ ಸುಲಭವಾಗಿನ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದಾಗಿ ಎಕ್ಸ್ಪೆಕ್ಟೇಷನ್ ಇತ್ತು. ಹೇಗೆ ಬ್ರೇಕ್ಫಾಸ್ಟ್ ಸಭೆನಲ್ಲೆಲ್ಲ ಇಬ್ರು ನಾಯಕರು ನಡೆದುಕೊಂಡಿರುವಂತ ರೀತಿಯನ್ನೆಲ್ಲ ನೋಡಿದ್ರೆ, ಬಟ್ ಇಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿರೋದು ಶಾಸಕರು. ಏನೇನಾಯ್ತು ಅಂತ ಪ್ರಸನ್ನ? ಚೈತ್ರ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದೀಗ 3 ಪ್ರಮುಖ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ. ಒಂದನೇ ನಿರ್ಣಯ, ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆ ಪ್ರಾರಂಭ ಆಗ್ತಿದ್ದ ಹಾಗೇನೆ ಎಐಸಿಸಿಯ ನಾಯಕರಿಗೆ ಶಾಸಕಾಂಗ ನೂತನ ಪಕ್ಷದ ನಾಯಕ ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನ ಎಐಸಿಸಿಗೆ ಹೆಗಲಿಗೆ ಹಾಕ್ತಾರೆ. ಅದು ಮೊದಲನೇ ನಿರ್ಣಯ. ಅದನ್ನ ಪರಮೇಶ್ವರ್ ಅವರು ಪಾಸ್ ಮಾಡ್ತಾರೆ. ಅದಾದ ತಕ್ಷಣ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಿನ ಗೊಂದಲ ಕ್ರಿಯೇಟ್ ಆಗಿತ್ತು. ಆ ಗೊಂದಲ ಎಷ್ಟರ ಮಟ್ಟಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರು ಎಲ್ಲಿ ಕೂತಿದ್ರು ಆ ಕೊಠಡಿಗೆ ತೆರಳಬೇಕಂತ ರೀತಿಯ ಒಂದು ಸಣ್ಣ ಟೆನ್ಷನ್. ಅದು ಆ ಸ್ಥಾನದಲ್ಲಿ ಕೂತವರಿಗೆ ಆ ಟೆನ್ಷನ್ ಎಷ್ಟರ ಮಟ್ಟಿಗೆ ಬಿಸಿ ತಟ್ಟಿರಬಹುದು ಅಂತೇಳಿ ನಾವು ಲೆಕ್ಕಾಚಾರವನ್ನು ಹಾಕಬಹುದು. ಅದಾದ ಬಳಿಕ ಒಂದು ಸುಮಾರು 5 ನಿಮಿಷದ ಬ್ರೇಕು 10 ನಿಮಿಷಗಳ ಬಳಿಕ ಪ್ರಾರಂಭ ಆಗುತ್ತೆ. ವಾಪಸ್ ಸಿದ್ದರಾಮಯ್ಯ ಎಐಸಿಸಿಯ ನಾಯಕರ ಒಂದು ಚರ್ಚೆಯನ್ನು ನಡೆಸಿದ ಬಳಿಕ ವಾಪಸ್ ಮತ್ತೆ ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾರೆ. ಆ ಸಭೆಯಲ್ಲಿ ಮತ್ತೆ ಎರಡನೇ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಅದು ಹೈಕಮಾಂಡ್ನ ನಾಯಕರ ಸೂಚನೆಯ ಮೇರೆಗೆ ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಅದನ್ನು ಕೂಡ ಪರಮೇಶ್ವರ್ ಅವರು ಅನುಮೋದಿಸ್ತಾರೆ. ಇದು ಎರಡನೇ ನಿರ್ಣಯ. ಮೂರನೇ ನಿರ್ಣಯವನ್ನ ಡಿ ಕೆ ಶಿವಕುಮಾರ್ ಅವರು ಮಂಡಿಸ್ತಾರೆ. ಅದು ಸಿದ್ದರಾಮಯ್ಯನವರಿಗೆ ಧನ್ಯವಾದ. ಪ್ರಸನ್ನ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಗಳನ್ನ. ಇದು ಸಿಎಲ್ಪಿ ಸಭೆ ಇದಾಗಲೇ ಆರಂಭ ಆಗಿದ್ದು, ಜೊತೆಗೆ ಅಲ್ಲಿ ಏನೇನು ಪ್ರಕ್ರಿಯೆಗಳು ನಡಿಬೇಕಿತ್ತು ನಡೆದಿದೆ. ಇದೀಗ ಮತ್ತೆ ಸಿಎಲ್ಪಿ ಸಭೆ ಮುಂದುವರೆದಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಈ ಕ್ಷಣಕ್ಕೆ ಸಿಎಲ್ಪಿ ಸಭೆಯಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆ ಆಗಿ ಹೋಗಿದೆ. ಡಿಕೆಶಿ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ. ಬಟ್ ಸಭೆಯಿಂದ ಹೊರಬರ್ತಾ ಇದ್ದಂತ ಡಿಕೆಶಿ ಅವರು ಯಾರಿಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರಿದ್ದಾರೆ, ಕೆಸಿ ವೇಣುಗೋಪಾಲ್ ಅವರಿದ್ದಾರೆ, ಹಾಗೆ ಡಿಕೆಶಿ ಎಲ್ಲರೂ ಹೊರಗಡೆ ಬರ್ತಾ ಇರುವಂತ ದೃಶ್ಯ ಇದು.